ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಲಿಂಕ್ ಕೆನಲ್ ಕಾಮಗಾರಿ ಮಾಡಲು ನಾವೇನಾದರೂ ಬಿಟ್ರೆ ಖಂಡಿತವಾಗಿ ಈಗ ಬೆಳೆಯುತ್ತಿರುವ ತೆಂಗು ಅಡಿಕೆ ಇಲ್ಲದ ಹಾಗೆ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಮತ್ತು ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಇಲಾಖೆ ಸಹಯೋಗದಲ್ಲಿ ಮಿಶ್ರ ತಳಿಕರು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಲ್ ವಿಚಾರದಲ್ಲಿ ಈಗಾಗಲೇ ಹೋರಾಟ ಮಾಡಿ ನಿಲ್ಲಿಸಿದ್ದೇವೆ. ಆದರೆ ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ನಡೆಯುವ ಸಾಧ್ಯತೆ ಇದ್ದು ರೈತರು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ತಿಳಿಸಿದರು. ನಾವು ತೆಂಗುನೂ ಸಿಕ್ಕಲ್ಲ, ನಮ್ಗೆ ಅರ್ಜನೂ ಸಿಕ್ಕಲ್ಲ, ದನನೂ ಸಾಕಾಗಲ್ಲ. ಇದು ತುರುವೇಕೆರೆಗೆ ಏನಾಗಿದೆ, ನಮಗೆ NBC ಬರ್ತದೆ, ನಾಮಂಗಲ ಬ್ರಾಂಚ್ ಬರ್ತದೆ, ಅದು ತೊಂದರೆ ಆಗಲ್ಲ. ಇದು TBCಗೆ ನೀವು ಲಿಂಕ್ ಚಾನಲ್ ಬಿಟ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ದಯಮಾಡಿ ಈಗಾಗಲೇ ನಾವು ಹೋರಾಟ ಮಾಡಿ ಗೆಲ್ಲಿಸಿದ್ದೀವಿ. ಮುಂದಿನ ದಿವಸದಲ್ಲಿ ಮತ್ತೆ ಈಗಾಗಲೇ ಅದಕ್ಕೆ ದಯಮಾಡಿ ಎಲ್ಲ ಅಬ್ಜೆಕ್ಷನ್ ಹಾಕಿ. ಯಾತಿಗೆ ಹೇಳ್ತಿದ್ರೆ ಕಾನೂನು ಚೌಕಟ್ಟನ್ನೇ ಅದು ಮಾಡ್ಲಿಕ್ಕೆ ಬರೋಲ್ಲ. ಉಡಾಫೆನ ಅಧಿಕಾರ ಯಾರಿಗೇನು ಶಾಶ್ವತ ಇಲ್ಲ. ಅಧಿಕಾರ ಸರ್ಕಾರದವ್ರು ಬರ್ತವೆ ಹೋಗ್ತವೆ. ಕ್ರೈಟೇರಿಯಾ ಅದನ್ನ ನೀವು ಮಾಡ್ಬೇಕಾದ್ರೆ ಕಾವೇರಿ ಟ್ರಿಬ್ಯುನಲ್ ಪರ್ಮಿಷನ್ ತಗೋಬೇಕು. ಒಂದು ಪಿಕಪ್ ಮಾಡಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಚಾನಲ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ. ಅವೆಲ್ಲವೂ ಸಹ ಅಬ್ಜೆಕ್ಷನ್ ಹಾಕಿ, DC ಮುಂದೆ ಅಬ್ಜೆಕ್ಷನ್ ಹಾಕಿ ನೋಡೋಣ. ಏನು ಹೈಕೋರ್ಟ್ ಸ್ಟೇ ಸಿಗುತ್ತೆ, ಅದನ್ನು ಟ್ರೈ ಮಾಡ್ತೀವಿ. ಅವರು ಹೋರಾಟ ಮಾಡಿ ಇದು ಉಳಿಸ್ಕೊಳ್ಳೇಬೇಕು. ಇವತ್ತು ನಾವು ಪಾಪ ಶ್ರೀಮಾನ್ ದೇವೇಗೌಡರು ವಿರೋಧ ಪಕ್ಷದಲ್ಲಿ ಕೂತು ಅವತ್ತು ಟನಲ್ ಮಾಡಿಕೊಟ್ರು. ಅವತ್ತು ಬಸವಯ್ಯನವರು ಕಾಂಗ್ರೆಸ್ನ ಶಾಸಕರು ಮತ್ತು ಜಿಲ್ಲಾ ಮಿನಿಸ್ಟರು ಅವ್ರ ಮುಂದೆ ಹೋಗಿ ಅಂತಿಮ ಮುಖ್ಯಮಂತ್ರಿ ಶ್ರೀಮಾನ್ ದೇವರಾಜ ಸಂಬಂಧ ರೆಪ್ರೆಸೆಂಟ್ ಮಾಡಿ ಟನಲ್ ಮಾಡಿಕೊಟ್ರು. ಅದಾದ್ಮೇಲೆ ವೈಕೆ ರಾಮಯ್ಯನವರು, ಉಸ್ಮಾನ್ ಸಿಂಗ್ ಅವರು, ನಮ್ಮ ಭೈರಪ್ಪ ಇವರೆಲ್ಲ ಸೇರಿ ಹೋರಾಟ ಮಾಡಿ ನೀರನ್ನ ಈ ಭಾಗಕ್ಕೆಲ್ಲ ಕೊಟ್ಟಿದ್ದಾರೆ. ನಾವಿವತ್ತು ಕರ್ಕೊಂಡ್ರೆ ರಾಜಕೀಯ ಎಲ್ಲ ಮುಖ್ಯ. ನಾವೇನು 100 ವರ್ಷ ಬದುಕಲ್ಲ, ನನ್ಗಾಲ 75 ವರ್ಷ ಬಿಟ್ಕೊಟ್ರೆ ನಿಮ್ ಮಕ್ಕಳ ಭವಿಷ್ಯ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಇವೆಲ್ಲ ಸಂಘಟನೆ ಏನು ಮಾಡಕ್ಕಾಗಲ್ಲ. ಜನ ಇವತ್ತು ಯಾವ ಸರ್ಕಾರದಲ್ಲಿ ನಿಲ್ತದ್ರಿ, ಸರ್ಕಾರ ಬಿಹಾರಲ್ಲಿ ಏನೆಲ್ಲ ಮಾಡಿದ್ರು. ಪ್ರಿಡಿಕ್ಟ್ 168, 150, ಬಂದಿದ್ದು 203. ಹಂಗೆ ಪರಿಸ್ಥಿತಿ ಇವತ್ತು ಬಹಳ ಕೆಟ್ಟಿದೆ. ಯಾವುದೇ ಕಾರಣಕ್ಕೂ ಸಹ ಲಿಂಕ್ ಚಾನಲ್ಗೆ ನೀವು ಬಿಟ್ಕೊಡ್ಬೇಡಿ. ನಾನು ನಿಮ್ಮ ಮಾತು ಇರ್ತೀನಿ. ನಾನು ಮೊನ್ನೆ ಹೇಳಿದೆ, ಕುಬಿ ಆ ಪರಿಸ್ಥಿತಿಯಲ್ಲಿ ಯಾರು ಬರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ನೀರಿಗೆ ರೈತರು ಬರೋದು ನಾನು ನಿಲ್ತೀನಿ ಅಂತ ಅವತ್ತೇ ನಾನು ಮಾತು ಕೊಟ್ಟಿದ್ದೇನೆ. ಮುಂದೆನೂ ನಾನು ನಿಲ್ತೀನಿ. ನಾವು ಕರೆ ಕೊಟ್ಟಾಗ ನೀವು ಬನ್ನಿ. ಅಷ್ಟಾದ್ರೆ ಪೊಲೀಸ್ ಏನ್ ಮಾಡ್ತಾರೆ, ಒಂದು ಲಾಠಿ ಚಾರ್ಜ್ ಮಾಡ್ತಾರೆ. ಅದರಿಂದ ಇನ್ನೇನು ಮಾಡಕ್ಕಾಗಲ್ಲ. ಕಾರಣ ನಮ್ಮನ್ನಲ್ಲಿ ಎಲ್ಲಿ ತಿನ್ಕೊಳ್ತಾರೆ. ತುಮಕೂರು ಜಿಲ್ಲೆ ಏನಿದೆ ಸಾಕಾಗೋದಿಲ್ಲ. ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಅದು ನಿಲ್ಲಿಸಬೇಕಾಗಿದೆ. ತಾವೆಲ್ಲ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ತಾವು ಹೇಳಿ. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಇಂದು ಇಲ್ಲಿಗೆ ವಿಶೇಷ ತಳಿಯ 415 ಮಿಶ್ರ ತಳಿ ಕರುಗಳು ಬಂದಿರೋದು ಖುಷಿ ನೀಡಿದೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯಲ್ಲಿ ಹೆಚ್ಚು ಹಾಲು ಸಂಗ್ರಹವಾಗ್ತಾ ಇದ್ದು, ಖಾಸಗಿ ಡೈರಿಗಳಿಂದ ರೈತರು ಬಂದು ನಮ್ಮ ಡೈರಿಗಳಿಗೆ ಹಾಲು ಹಾಕಿದರೆ ಹೆಚ್ಚಿನ ಅನುಕೂಲ ಪಡೆಯಬಹುದಾಗಿದೆ. ತುಮಕೂರು ಹಾಲು ಒಕ್ಕೂಟವು ಪ್ರತಿಭಾ ಪುರಸ್ಕಾರ, ಹಸುವಿನ ವಿಮೆ, ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಸೇರಿದಂತೆ ಹಲವು ಅನುಕೂಲಕರವಾದ ಕೆಲಸವನ್ನ ಮಾಡ್ತಾ ಇದ್ದು, ಹೆಚ್ಚಿನ ರೀತಿಯ ಸಹಕಾರವನ್ನ ರೈತರು ಇದರಿಂದ ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ರು. ನನಗೇನು ಅಂದ್ರೆ ಏನೋ ಪ್ರೀತಿ, ನಮಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಭೂಮಿ ಇದು. ಈ ಭೂಮಿಗೆ ಏನಾದ್ರು ನನಗೀಗ ಅವಕಾಶ ಸಿಕ್ಕಿದೆ, ನನ್ನ ಕೈಲಾಗಿರೋಷ್ಟು ಏನಾದ್ರು ಕೆಲಸ ಮಾಡಬೇಕು ಅನ್ನೋದು ಬರೀ ಈ ಭಾಗಕ್ಕೆಲ್ಲ ಆ ಭಾಗಕ್ಕೂ ಸಹಿತ ಮಾಡ್ತಾ ಇದೀನಿ. ಅಲ್ಲಿ ಹೆಚ್ಚಿನ ಒತ್ತು ಇಲ್ಲಿ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟೊಂದರ ಹಾಲು ಬರೋಕ್ಕಾಗ ಇಲ್ಲಿ ನಾವು ಹೆಚ್ಚು ಒತ್ತು ಕೊಟ್ಟು ಹೆಚ್ಚು ಡೈರಿಗಳನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಮಾಡಕ್ಕೆ ಅಂತ ಹೊರಟೆ. ಇಲ್ಲಿ ಕಾಣದ ಕೈಗಳು ಬಹಳ ಕೆಲಸ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ, ನಮ್ಮಲ್ಲಿ ಪ್ರೈವೇಟ್ ಡೈರಿ CC ಕೂಡ ಓಪನ್ ಇದೆ. ನಾನು ಬರೋಕ್ ಮುಂಚೆನೆ ನಮ್ಮ ಏರೂರ ಹತ್ರ ಪ್ರೈವೇಟ್ ಡೈರಿ CC ಕೂಡ ಇದೆ. ಅದೇ ನಾನೇನಾದ್ರೂ ಇದ್ದಿದ್ರೆ ಆ ಸಮಯದಲ್ಲಿ ಖಂಡಿತ ಮಾಡಕ್ ಬಿಡ್ತಾ ಇರ್ಲಿಲ್ಲ.
ನಮ್ಮ ನಂದಿನಿದೆ ಏನಿದ್ರು ಏನ್ ಓಪನ್ ಆಗ್ಬೇಕಾದ್ರೆ ನಂದಿನಿದೆ ಓಪನ್ ಆಗ್ಬೇಕಾಗಿತ್ತು. ಆದ್ರೆ ನಮ್ಮಲ್ಲಿ ಪ್ರೈವೇಟ್ ಡೈರಿ ಸಿಸಿ ಇದೆ. ಆ ಪ್ರೈವೇಟ್ ಡೈರಿ ಸಿಸಿ ಹಾಲು ಕೊಡ್ಬೇಕಲ್ಲ, ಹಾಲು ಕೊಡೋದು ಇರೋದು ಕೆಲವರು ಜವಾಬ್ದಾರಿ ತಗೊಂಡ್ಬಿಟ್ಟಿದ್ದಾರೆ. ಅವರು ಮುಖ್ಯದಲ್ಲಿ ನಾವು ಡೈರಿಗಳನ್ನ ಮಾಡಕ್ಕೆ ಅಡ್ಡ ಆಗ್ತಾ ಇದೆ. ಅದೇನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವು ಸಲ ನೇರವಾಗಿ ಹೆಸರು ಹೇಳ್ಬೇಕು ಅನ್ಸುತ್ತೆ, ಎಲ್ಲೋ ಬೇಡವು ಅಂತ ಬಾಯಿ ಕಟ್ಟಾಗ್ತಾ ಇದೆ. ನಾವು ವೀರಣ್ಣಗುಡಿಗೆ ಡೈರಿ ಮಾಡಕ್ಕೆ ಅಂತ ಹೊರಟಿದ್ವಿ. ಡೈರಿ ಬೇಡ ಅಂತ ಪಕ್ಕದ ಊರವರು ಲೆಟ್ರ್ ಕೊಟ್ಟರು. ವೀರಣ್ಣಗುಡಿ ಡೈರಿ ಬೇಡ ಅಂತ ಪಕ್ಕದೂರಲ್ಲಿ ಲೆಟ್ರ್ ಕೊಟ್ಟರು. ಅದಕ್ಕೆ ನಾವು ಯಾರು ನಿಲ್ಲಿಸೋದು. ನಾವಾಗ ಒಕ್ಕೂಟದಲ್ಲಿ ಗಲಾಟೆ ಮಾಡಿ ನಾವು ಮೀಟಿಂಗ್ ಅಲ್ಲಿ ನಮ್ಗೆ ಉಪಕೇಂದ್ರನಾದ್ರೂ ಕೊಡಿ, ಆಯ್ತು ಡೈರಿ ಮಾಡೋಕ್ಕೂ ಬಿಟ್ಟಿಲ್ಲ ನೀವು, ನಮ್ಗೆ ಉಪಕೇಂದ್ರನಾದ್ರೂ ಮಾಡಕ್ ಕೊಡಿ ಅಂತ ಕೇಳಿದ್ವಿ. ಆಯ್ತು ಉಪಕೇಂದ್ರ ಮಾಡ್ಕೊಳ್ಳಿ ಅಂತ ಕೊಟ್ವಿ. ಸೊ ಹಂಗಾದ್ರೆ ಉಪಕೇಂದ್ರ ಅಟ್ಲೀಸ್ಟ್ ಬಿಡು, ಮೇನ್ ಡೈರಿ ಮಾಡಕ್ ಬಿಡ್ಲಿಲ್ಲ, ಉಪಕೇಂದ್ರನಾದ್ರೂ ಕೊಡಕ್ಕೆ ಅಂತ ಹೊರಟ್ರೆ ಇಲ್ಲ ನಮ್ಗೀಗ ಮೇನ್ ಡೈರಿ ಬೇಕು ಅಂತ ಬೇರೆಯವ್ರ ಕೈಲಿ ಸೈನ್ ಹಾಕ್ಸಿ ನಕಲು ಸಹಿನ ಮಾಡಿಸಿ ನಾನೇ ಮುಖ್ಯ ಪ್ರವರ್ತಕರು ತಗೊಂಡೋಗಿ ಕೊಟ್ಟಿದ್ದೆ. ಈ ತರ ಇಲ್ಲೀಗಲ್ ಆಗಿ ಪ್ರೈವೇಟ್ ಡೈರಿಯವ್ರನ್ನ ಬೆಳೆಸುವಂತ ಹುನ್ನಾರ ಇಲ್ಲಿ ಬಹಳ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಖಂಡರಾದ ನಂಜಪ್ಪ, ನರಸಿಂಹಮೂರ್ತಿ ಸೇರಿದಂತೆ ಎಲ್ಲ ಹಾಲು ಒಕ್ಕೂಟದ ನಿರ್ದೇಶಕರು, ತುಮುಲ್ನ ವ್ಯವಸ್ಥಾಪಕ ಚಂದ್ರಶೇಖರ್ ಕೇದಾನೂರಿ ಸೇರಿದಂತೆ ನೂರಾರು ರೈತರು, ಸಾರ್ವಜನಿಕರು, ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು. ಚೇತನ್ ಗೌಡ, A1 ಟಿವಿ, ಗುಬ್ಬಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.